ಸಿನಿಮಾದಲ್ಲಿ ನನಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ನಿಜವಾಗ್ಲೂ ನಾನು ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿಯೊಬ್ಬ ಸ್ಟಂಟ್ ಡೈರೆಕ್ಟರ್ಗೆ ಇರ್ಬೋದು, ಯಾವುದೇ ಒಬ್ಬ ಟೆಕ್ನಿಷಿಯನ್ಸ್ಗೆ ಇರ್ಬೋದು, ಒಂದು ಅವಕಾಶ ತೋರ್ಸೋದಕ್ಕೆ ಯಾವುದೋ ಒಂದು ಬೇಕೇ ಬೇಕು ಅವ್ರ ಕಲೆ ತೋರ್ಸೋದಕ್ಕೆ. ಬಟ್ ಅದರಲ್ಲಿ ನನಗೆ ನನ್ನ ಕನ್ನಡ ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಿದೆಯಲ್ಲ, ಅದು ಈ ರೀತಿಗೆ ಒಂದು ದೊಡ್ಡ ಬಜೆಟಲ್ಲಿ ಒಂದು ಸಿಕ್ಕಿರೋದು ನಿಜವಾಗ್ಲೂ ನನ್ನ ಪುಣ್ಯ. ನಾನು ಯಾವುದೇ ಕಾರಣಕ್ಕೂ ಅದನ್ನು ಮರೆಯಲ್ಲ. ಉದಯ್ ಸರ್ ಎಲ್ಲಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನಾನು ಹೆಂಗೆ ಹೇಳ್ಬೇಕು ಥ್ಯಾಂಕ್ಸ್ ಅನ್ನೋದು ಗೊತ್ತಿಲ್ಲ. ಬಟ್ ನೀವೇನು ಟ್ರೈಲರ್ ನೋಡಿದ್ರಲ್ಲ, ಇದ್ರ ಹಿಂದೆಗಡೆ ನನ್ನ ಶ್ರಮ ಇಲ್ಲ, ಅರ್ಜುನ್ ಶ್ರಮ ಇಲ್ಲ, ಹೀರೋ ಶ್ರಮ ಇಲ್ಲ, ಪ್ರೊಡ್ಯೂಸರ್ ಶ್ರಮ ಇಲ್ಲ. ಅದ್ರ ಹಿಂದೆ ಸಾವಿರಾರು ಜನ ಕೆಲಸ ಮಾಡಿದ್ದಾರೆ. ಅಂದರೆ ಪ್ರತಿಯೊಬ್ಬ ಸಾಹಸ ಕಲಾವಿದರು ಇರ್ಬೋದು, ಆಮೇಲೆ ಅಲ್ಲಿರೋಂಥ ಟೆಕ್ನಿಷಿಯನ್ಸ್ಗಳು, ಲೈಟ್ ಮ್ಯಾನ್ ಇರ್ಬೋದು, ಪ್ರೊಡಕ್ಷನ್ ಅವ್ರು ಇರ್ಬೋದು, ಪ್ರತಿಯೊಬ್ಬರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಎಂಟೈರ್ ನನ್ನ ಸ್ಟಂಟ್ ಟೀಮ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದೇ ಒಂದು ಕ್ಲಾರಿಟಿ ಹೇಳ್ಬಿಡ್ತೀನಿ. ಮೊನ್ನೆ ಒಂದು ಇಂಟರ್ವ್ಯೂಲ್ಲಿ ಹೇಳಿದೆ, ಆ ಕಾರ್ ಬ್ಲಾಸ್ಟ್ ಆಗಿದ್ದಕ್ಕೆ, ಆಕ್ಸಿಡೆಂಟ್ ಆಗಿದ್ದಕ್ಕೆ 1 ಕೋಟಿ ರೂಪಾಯಿ ಖರ್ಚಾಯಿತು ಅಂತ. ಒಂದಷ್ಟು ಮಿಸ್ಕಮ್ಯುನಿಕೇಷನ್ ಆಯಿತು. 1 ಕೋಟಿ ನಾಟ್ ಫಾರ್ ಕಾರ್ಗೆ ಮಾತ್ರ ಅಲ್ಲ, ಆ ಕಾರ್ ಗುದ್ದಿದಾಗ ಕಾರ್ಗೆ ಒಂದು 30 ಲಕ್ಷ ರೂಪಾಯಿ ಖರ್ಚಾಯಿತು. ಅದಲ್ಲದೆ ಬಾಂಬೆ ಸೆಂಟ್ರ್ ರೈಲ್ವೆ ಸ್ಟೇಷನ್ ಎದುರುಗಡೆ ಕಾರ್ಪೊರೇಷನ್ ಕಂಬಕ್ಕೆ ಗುದ್ದಿರೋದು, ಆ ಕಂಬ ರಿಪೇರಿ ಮಾಡಿಸಿದ್ದು, ಮತ್ತು ಅಲ್ಲಿರೋ ಲೋಕಲ್ ಚಾರ್ಜ್ಗಳಿಗೆ ದುಡ್ಡು ಕೊಟ್ಟಿದ್ದು, ಮತ್ತು ನೆಕ್ಸ್ಟ್ ಡೇ ಇನ್ನೊಂದು ಕಾರ್ ರೆಡಿ ಮಾಡಿರೋದು, ಇದೆಲ್ಲ ಸೇರಿಸಿ ಅಲ್ಲಿಗೆ ಬಂದಿರೋದು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಅದೆಲ್ಲ ಬಿಡಿಸಿ ಹೇಳೋಕ್ಕಾಗಿಲ್ಲ. ಇದೊಂದು ಅವಕಾಶ ಸಿಕ್ತು, ನಾನು ಅದ್ರ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹೌದು, ಐಫೋನ್ ತಗೊಂಡಾದ್ಮೇಲೆ ಬಿಲ್ ಯಾರು ಕಟ್ತಾರೆ ಅಲ್ವಾ? ಐಫೋನ್ ಜೊತೆ ಬಿಲ್ಲು ಕಟ್ಟಬೇಕು, ಫೋನ್ ಬಿಲ್. ಹಂಗೆ ಸರ್, ಇಷ್ಟು ಆನೆಸ್ಟ್ ಆಗಿ ಯಾರು ಹೇಳಿಲ್ಲ ಸರ್. ನೀವು ಸ್ಯಾಂಡಲ್ವುಡ್ಡು, ಟಾಲಿವುಡ್ಡು, ಕಾಲಿವುಡ್ಡು, ಬಾಲಿವುಡ್ಡು ಎಲ್ಲ ಆಲ್ಮೋಸ್ಟ್ ಎಲ್ಲ ಬಿಗ್ಗೆಸ್ಟ್ ಆಫ್ ಬಿಗ್ಗೆಸ್ಟ್ ಹೀರೋಗಳಿಗೆ ಆ್ಯಕ್ಷನ್ ಡೈರೆಕ್ಷನ್ ಮಾಡಿದ್ದೀರಾ ಸರ್. ಆದರೆ ಅವ್ರನ್ನೆಲ್ಲ ನೋಡಾದ್ಮೇಲೂ ನಮ್ಮ ಕನ್ನಡದ ಹೆಮ್ಮೆಯ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರ ಬಗ್ಗೆ ಇದ್ದು ಬೇರೆ ಯಾವ ನಟನಲ್ಲೂ ನನಗೆ ಕಾಣಿಸಲ್ಲ ಅನ್ನೋಂಥ ಒಂದು ಅಂಶ ಅಂದರೆ ಅದೇನು? ಅದು ಇವಾಗಲೂ ಹೇಳ್ತೀನಿ ಧ್ರುವ, ಅದ್ದೂರಿ ಸಿನಿಮಾ. ಅದು ನೀವು ಮರ್ತಿದ್ರಲ್ಲ ನನಗೆ ಗೊತ್ತಿಲ್ಲ. ರಾಜರಾಜೇಶ್ವರಿ ನಗರ ಆರ್ಚ್ ಹತ್ರ ಹಿಂಗ್ ಪಕ್ಕದಲ್ಲಿ ಮೆಟ್ರೋಗೆ ಏನೋ ಒಂದು ಬೋರ್ಡ್ ಹಾಕಿದ್ದಾರೆ. ನೀವು ನಂಬಲ್ಲ, ರನ್ನಿಂಗ್ ಮಾಡೋದು ತುಂಬ ರನ್ನಿಂಗ್ ಆಕ್ಷನ್ ಸೀಕ್ವೆನ್ಸ್ ಅದರಲ್ಲಿ. ಇಲ್ಲಿ ಮಸಲ್ ಟೇರ್ ಆಗ್ಬಿಟ್ಟಿದ್ದಾವೆ. ಬಟ್ ಆದರೆ ಅವ್ನು ಹೇಳ್ಕೊಂಡಲ್ಲ, ನಾವು ಬೈತಾ ಇದ್ದೇವೆ ಅವ್ರಿಗೆ, ರೆಡಿ ಮಾ, ಒನ್ ಮೋರ್, ಏನು ಮಾಡ್ತಾ ಅಂತ. ಸೈಡಲ್ಲಿ ಹೋಗಿ ಔಸ್ಕೊಂಡು ಕುತ್ಕೊಂಡು ಅದು ಆ ಪೇಯ್ನ ಹಂಗೆ ಅವ್ನು ನುಂಗ್ಕೊಂಡು ಬಂದು ಮತ್ತೆ ಶಾರ್ಟ್ ನನ್ನ ಹತ್ರ ಏನಿಲ್ಲ, ರೆಡಿ ಸರ್ ಅನ್ಕೊಂಡ್ಬರ್ತಾ ಇದ್ರು. ನಾನು ಅದು ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ನಿನ್ನ ಶ್ರಮ ಇವತ್ತು ಇಲ್ಲಿ ಗಂಟ ಕರ್ಕೊಂಬಂದಿದ್ದರು, ಒಳ್ಳೇದಾಗಲಿ ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಆ ಶ್ರಮ, ಶ್ರದ್ಧೆ. ಇವತ್ತು ಮಾರ್ಟಿನ್ ಅನ್ನೋ ಈ ಸಿನಿಮಾ ಇಡೀ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ನೀವೇನಾದರೂ ಸ್ಪೆಷಲ್ ಗೆಸ್ಟ್ ಆಗಿ ಕಾಣಿಸ್ಕೊಂಡಿದ್ದೀರಾ ಸರ್? ಸರ್ಪ್ರೈಸ್. ನನಗೆ ಮೋಸ ಮಾಡಿದಾನ ಅವನು, AP ಅರ್ಜುನ್ ಅಲ್ಲಿ ಇದಾನಲ್ಲ ಅವನು. ಅವ್ರ ಹೆಂಡತಿ ಪಕ್ಕದಲ್ಲಿದ್ದಾರೆ, ನೀವು ಅದು ಹೆಂಗೆ ಹೇಳ್ತೀರಾ? ಅವನು ಇವತ್ತವರೆಗೂ ನನಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿಲ್ಲ. ಅವನು ಕೊಟ್ಟು ಹೇಳ್ಕೊಳಕ್ ಫ್ರೆಂಡು, ಇವತ್ತವರೆಗೂ ಒಂದು ಕ್ಯಾರೆಕ್ಟರ್ ಕೊಟ್ಟಿಲ್ಲ. ಯಾರು ಹೇಳಿದ್ದು? ನೀವು ಬರೀ ಅವ್ರಿಗೆ ಫೈಟ್ ಮಾಸ್ಟರ್ ತರ ಮಾತ್ರ ಕಾಣಿಸಿದಿರಂತೆ ಸಿನಿಮಾ. ಅವ್ರ ಕಣ್ಣಿಗೆ, ಒಬ್ಬ ಡೈರೆಕ್ಟರ್ ಕಣ್ಣಿಗೆ. ಹಂಗಾರೆ ನನಗೆ ಅವ್ನು ಕಾಣ್ಬೇಕಾದ್ರೆ ತಂಗಿಗಾಗಿ ಸಿನಿಮಾ ಹಾಡು ಬರ್ದ್ಬಿಟ್ಟು ಮಾಸ್ಟ್ರೆ ಕೇಳಿ ಅಂದಲ್ಲ ಅವಾಗ. ಸರ್ ಅಲ್ಲ ಸರ್, ಈಗ ಕಾಣಿಸ್ತೀವಿ ಸರ್. ಆ ನಾಯಿಗೆ ಅವ್ರು ಬಿಸ್ಕೆಟ್ ತಿನ್ನಿಸ್ತಾರಲ್ಲ, ಫಸ್ಟು ಅದನ್ನ ರಿಹರ್ಸಲ್ ಅಲ್ಲಿ ಬೇರೆ ಯಾರಾದ್ರೂ ಮಾಡಿ ತೋರಿಸಿದ್ರ ಅಥವಾ ಡೈರೆಕ್ಟ್ ಟೇಕ್ ಅವರೇ ಮಾಡ್ಬಿಟ್ರ ಸರ್ ಅದನ್ನ? ಬಟ್ ಅದು ಸೀನಲ್ಲಿ ಮಾಡಿದ್ರು, ನಾನು ಅಲ್ಲಿರ್ಲಿಲ್ಲ ಹೇಳ್ಬೇಕು ಅಂತ. ನಾನು ಎಷ್ಟಾಗಿ ಹೇಳ್ಬೇಕು, ನಾನು ಇರ್ಲಿಲ್ಲ. ಬಟ್ ಅದು ಸೀನ್ ಹೆಂಗ್ ತೆಗೆದ್ರು ಅವ್ರಿಬ್ರನ್ನೇ ಬಂದಾಗ ಕೇಳಿ ದಯವಿಟ್ಟು ಹೇಳ್ತಾರೆ ಸರ್. ಅದನ್ನ ಕೇಳಲೇಬೇಕು. ಅಂಡ್ ಫೈನಲಿ ವೈಭವಿ ಅವ್ರಿಗೆ ಇದ್ರಲ್ಲಿ ಏನಾದ್ರು ಒಂದು ಆಕ್ಷನ್ ಸೀಕ್ವೆನ್ಸ್, ಒಂದು ಕಿಕ್ಕು, ಒಂದು ಫ್ಲೈಯು, ಆ ಥರದ್ದೇನಾದ್ರು? ನನ್ನ ಕೈ ಸಿಕ್ಕಿಲ್ಲ ಅವ್ರು ಅಷ್ಟೇ. ಹಂಗೆ ಹೇಳ್ಬಾರ್ದು ಯೂಟ್ಯೂಬಲ್ಲಲ್ಲ. ನನ್ನ ಡೈರೆಕ್ಷನ್ ಅಲ್ಲಿ ಅವ್ರು ಇನ್ನೂ ಸಿಕ್ಕಿಲ್ಲ, ನನ್ನ ಆಕ್ಷನ್. ಅದನ್ನು ನಿಜ, ಬೇಕಾದ್ರೆ ಇದನ್ನು ಹೇಳ್ಬಿಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಜರ್ನಿ ಏನಿದೆ ಬೆಳೀತಾ ಇರಲಿ. ನಿಮ್ಮ ಒಂದು ಆಕ್ಷನ್ಗಳನ್ನ ಏನು ನಾವು ತೆರೆ ಮೇಲೆ ನೋಡ್ತಿದ್ದೀವಿ, ನಾವೆಲ್ಲರೂ ತುಂಬ ದೊಡ್ಡ ಫ್ಯಾನ್ಸು ಸರ್. ಅದಕ್ಕೆ ಥ್ಯಾಂಕ್ ಯು. ಬಟ್ ಈ ಒಂದು ದೊಡ್ಡ ಸ್ಟೇಜ್ ಮೇಲೆ ಒಂದು ಸಣ್ಣದೊಂದು ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಧ್ರುವ ಅವರ ಒಂದು ರಿಲೇಷನ್ ಹೆಂಗೆ ಅಂತ ಅಂದರೆ, ಧ್ರುವ ಒಂದೇ ಒಂದು ಸೆಕೆಂಡ್ ಮೇಲೆ ಧ್ರುವ ಸರ್ ನೀವು ಮೇಲೆ ಬರ್ಬೇಕಂತ. ಈ ಕ್ಷಣ ಹೆಂಗಿದೆ ನೋಡಿ. ಆಕ್ಷನ್ ಪ್ರಿನ್ಸು, ಆಕ್ಷನ್ ಡೈರೆಕ್ಟ್ರು, ಈ ಮಿಲನಾನೇ ಚಂದ. ಹುಟ್ಟುಹಬ್ಬದ ಶುಭಾಶಯಗಳು ಧ್ರುವಂಗೆ. ನಾನು ಏನು ಕರೆದೆ ಅಂದರೆ, ಧ್ರುವ, ನಮ್ಮ ಧ್ರುವ ರಿಲೇಷನ್ ಹೆಂಗೆ ಅಂದರೆ, ಆ್ಯಕ್ಚುಲಿ ಈ ವಿಷಯ ಧ್ರುವಂಗೂ ಗೊತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಧ್ರುವಂಗಿಂತ ಜಾಸ್ತಿ ನಾನು ಕ್ಲೋಸು ನನ್ನ ಚಿರು.
ಏನಂತಂದರೆ ಇವತ್ತಿನ ದಿವಸ ಅವನು ಭಗವಂತ ಸ್ಥಳದಲ್ಲಿದ್ದಾನೆ, ಅವನು ನಮ್ಮನ್ನೆಲ್ಲ ನೋಡಿ ಹರಿಸ್ತಾ ಇದ್ದಾನೆ ಅಂತ ಅನ್ಕೊತೀನಿ. ಇದು ನನಗೆ ಚಿರು ಅವ್ರ ಅಜ್ಜಿ ಹತ್ರ ಹೇಳಿ ಮಾಡಿಸ್ಕೊಟ್ಟಿದ್ದು. ಇವ್ರು ಏನು ಆಂಜನೇಯ ಸ್ವಾಮಿ ಭಕ್ತರು ಅದನ್ನು ನಾನು ಇವತ್ತಲ್ಲ ಅವತ್ತಿಂದನೂ ಅಜ್ಜಿ ನನಗೆ ಇದು ಪ್ರೀತಿಯಿಂದ ಮಾಡಿಕೊಟ್ಟಿದ್ದು. ಬಟ್ ಅಜ್ಜಿಗೆ ಮಾಡಿಕೊಡ್ಬೇಕು ಅಂತ ಹೇಳಿದ್ದು ಚಿರು. ಬಟ್ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇದು ಅಲ್ಲಿಂದ ಇರೋಂಥ ಒಂದು ರಿಲೇಷನು. ಥ್ಯಾಂಕ್ ಯು ಸೋ ಮಚ್ ಮಾರ್ಟಿನಲ್ಲಿ ಈ ಒಂದು ಎಲ್ಲ ಥರದಲ್ಲಿ ಸಪೋರ್ಟ್ ಮಾಡಿದ್ದಕ್ಕೆ. ಬಟ್ ನನ್ನಿಂದ ಏನಾದ್ರು ಸ್ಟಂಟಲ್ಲಿ ಏನಾದ್ರು ನಿಮ್ಗೇನಾದ್ರು ಅಲ್ಟ್ ಆಗಿ ಏನೋ ಮಾಡಿದರೆ ಸಾರಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್, ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ. ಜಯ ಆಂಜನೇಯ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.